ಹಾಯ್ ಫ್ರೆಂಡ್ಸ್, ನಾವಿವತ್ತು ಸಬ್ಬಕ್ಕಿ ಪಾಯಸ ಮಾಡೋಣ. ಸಬ್ಬಕ್ಕಿ ಪಾಯಸಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ. ನಾನು ಒಂದು ಬೌಲ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದನ್ನು 2 ಅವರ್ಸ್ ಸ್ವಲ್ಪ ನೆನೆಸಿದ್ದೀನಿ. ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಒಂದು MTR ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. MTR ಬಾದಾಮ್ ಮಿಲ್ಕ್ ಪೌಡರು. ನಾನು 1 ಸ್ಯಾಶೆಟ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು. ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು 1/4 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಕುದಿಯೋಕ್ಕಿಡಿ. ಸ್ವಲ್ಪ ನೀರು ಕುದಿಬೇಕು. ಆಮೇಲೆ ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ, ಸಬ್ಬಕ್ಕಿ ಬೇಯ್ತಾ ಇದೆ. ಸಬ್ಬಕ್ಕಿ ಎಲ್ಲ ಬೇಯ್ತಾ ಇದೆ. ಸಬ್ಬಕ್ಕಿ ಎಲ್ಲ ಬೆಂದು ಅದು ತೆಳ್ಳಗೆ ಕಾಣಿಸ್ಬೇಕು. ವೈಟ್ ಏನಿದೆ ಅದೆಲ್ಲ ಬಿಟ್ಟು ತೆಳ್ಳಗೆ ಕಾಣಿಸ್ಬೇಕು ಸಬ್ಬಕ್ಕಿ. ನೋಡಿ, ಸಬ್ಬಕ್ಕಿ ಕುದೀತಾ ಇದೆ. ಕುದೀತಾ ಇದೆ ಸಬ್ಬಕ್ಕಿ ಈಗ. ನೋಡಿ, ಸಬ್ಬಕ್ಕಿ ಚೆನ್ನಾಗಿ ಕುದ್ದಿದೆ ಇವಾಗ. ಈಗ ನಾನು ಹಾಲು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕಿ, ಹಾಲು ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ. ನಾನಿಲ್ಲ ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಹಾಲು ನಾನು ಹಸಿ ಹಾಲೇ ಹಾಕ್ತಾಯಿದ್ದೀನಿ, ಕುದಿಸಿರೋ ಹಾಲು ಹಾಕಿಲ್ಲ, ಹಸಿ ಹಾಲೇ ಹಾಕ್ತಾಯಿದ್ದೀನಿ. ಯಾಕಂದರೆ ಹಾಲನ್ನ ಇವಾಗ ಇದ್ರ ಜೊತೆ ಕುದಿಸ್ಕೊತೀನಿ. ಈ ಸಬ್ಬಕ್ಕಿನೂ ಸಹ ಹಾಲು ಜೊತೆ ಕುದೀತಾ ಹೋಗುತ್ತೆ. ಅದರಿಂದ ಹಾಲನ್ನ ಹಸಿ ಹಾಲೇ ಹಾಕ್ಕೊಂಡಿದ್ದೀನಿ. ನೋಡಿ, ಸಬ್ಬಕ್ಕಿ ಕುದೀತಾ ಇದೆ, ಹಾಲು ಜೊತೆ ಕುದೀತಾ ಇದೆ. ಹಾಲು ಕೂಡ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಒಂದು 2-3 ಕುದಿ ಬರಬೇಕು ಚೆನ್ನಾಗಿ. ನೋಡಿ, ಹಾಲು ಜೊತೆ ಸಬ್ಬಕ್ಕಿನೂ ಕೂಡ ನೆನೀತಾ ಇದೆ. ಈಗ ನಾನು ಹಾಲಿಗೆ ಸಕ್ಕರೆ ಬೆರೆಸ್ಕೊತಾ ಇದ್ದೀನಿ. ನೋಡಿ, ನಿಮಗೆ ರುಚಿಗೆ ಬೇಕಾದಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಒಬ್ಬರು ಸ್ವಲ್ಪ ಸಕ್ಕರೆ ಜಾಸ್ತಿ ಉಪಯೋಗಿಸ್ತಾರೆ, ಸ್ವಲ್ಪ ಜನ ಕಡಿಮೆ ಉಪಯೋಗಿಸ್ತಾರೆ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಸೌಟ್ ಆಡಿಸಿ ಸಕ್ಕರೆ ಕರಗಬೇಕು. ನೋಡಿ, ನಾನು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಈಗ ಸಕ್ಕರೆ ಹಾಕ್ಕೊಂಡು ತಿರುಗಿಸಿದೆ. ಈಗ ನೆಕ್ಸ್ಟು ಬಾದಾಮ್ ಮಿಲ್ಕ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನಾನು 1 ಪ್ಯಾಕೆಟ್ ಬಾದಾಮ್ ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನು MTR ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡಿ. ಇಲ್ಲ ಮನೇಲೇ ಮಾಡ್ಕೊಂಡಿದ್ರೆ ಆ ಬಾದಾಮ್ ಪುಡಿ ಕೂಡ ಯೂಸ್ ಮಾಡ್ಬೋದು. ನಾನು 1 ಪ್ಯಾಕೆಟ್ ಹಾಕಿದ್ದೀನಿ. ನಿಮಗೆ ಬಾದಾಮ್ ಫ್ಲೇವರ್ ಇಷ್ಟ ಆದರೆ ನೀವು ಇನ್ನೊಂದು ಪ್ಯಾಕೆಟ್ ಕೂಡ ಹಾಕ್ಕೋಬೋದು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಗಂಟಾಗದೆ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ. ಜೊತೆಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ದ್ರಾಕ್ಷಿ ಮತ್ತು ಗೋಡಂಬಿ ಇದೆಯಲ್ಲ, ಅದನ್ನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಅದು ಸಕ್ಕರೆ ಬಾದಾಮ್ ಪುಡಿ ಎಲ್ಲ ಮಿಕ್ಸ್ ಆಗೋ ಅಷ್ಟರಲ್ಲಿ ನಾನು ಒಂದು 3 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ. ನೋಡಿ, 3 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಕ್ಕೆ ಬಿಡಿ, ಸ್ವಲ್ಪ ತುಪ್ಪ ಕರಗಲಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನಿವಾಗ ದ್ರಾಕ್ಷಿ ತೊಗೊತಾ ಇದ್ದೀನಿ. ನೋಡಿ, ದ್ರಾಕ್ಷಿ ತೊಗೊತಾ ಇದ್ದೀನಿ, ಒಣ ದ್ರಾಕ್ಷಿ. ದ್ರಾಕ್ಷಿ ಹಾಕಿದ್ಮೇಲೆ ಸ್ವಲ್ಪ ಗೋಡಂಬಿ ತೊಗೊತಾ ಇದ್ದೀನಿ. ನೋಡಿ, ಗೋಡಂಬಿ ಹಾಕಿದ್ದೀನಿ. ಎರಡನ್ನೂ ಸಿಮ್ಮಲ್ಲೇ ಇಟ್ಬಿಟ್ಟು ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಇದನ್ನು ಸ್ವಲ್ಪ ತಿರ್ಕೊಳ್ಳೋಣ. ಇದು ತಿರಿತಾನೆ ಇರಬೇಕು ಸಬ್ಬಕ್ಕಿ ಪಾಯಸ, ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ. ನೋಡಿ, ದ್ರಾಕ್ಷಿ ಗೋಡಂಬಿ ಬೆಂದಿದೆ, ತುಪ್ಪದಲ್ಲಿ ಹುರಿದಾಗಿದೆ. ಅದನ್ನು ಇವಾಗ ಪಾಯಸಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಗಮ್ ಅಂತ ಫ್ಲೇವರ್ ಬರ್ತಾ ಇದೆ. ನೋಡೋಕ್ಕೂ ಸಹ ಚೆನ್ನಾಗಿ ಅನಿಸ್ತಾ ಇದೆ. ಸಬ್ಬಕ್ಕಿ ಪಾಯಸ ರೆಡಿ ಆಯಿತು.
ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸಬ್ಬಕ್ಕಿ ಪಾಯಸ ಸವಿಯಲು ರೆಡಿಯಾಗಿದೆ.